ದೇವಸ್ಥಾನದಲ್ಲಿ ಸಪ್ತಪದಿ ಕನಸಿಗೆ ಇನ್ಮುಂದೆ ಎಳ್ಳು ನೀರ. ದೇವಸ್ಥಾನದಲ್ಲಿ ಮದುವೆ ಮಾಡಿಸೋಕೆ ಅರ್ಚಕರೇ ಹಿಂದೇಟು. ಸಿಎಂ ಕಚೇರಿಗೆ ಮದುವೆ ಮ್ಯಾಟ್ರು. ಮದುವೆ ನಿಷೇಧಕ್ಕೆ ಅರ್ಚಕರು ಕೊಟ್ಟ ಕಾರಣಕ್ಕೆ ಸಿಎಂ ಕಚೇರಿಯೇ ಸುಸ್ತು. ಅರೆ ಏನಿದು ಮದುವೆ ಮನೆ ಗಲಾಟೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಡಿವೋರ್ಸ್, ಅಕ್ರಮ ಸಂಬಂಧ, ಸುಳ್ಳು ದಾಖಲೆ ಎಫೆಕ್ಟ್. ಸೋಮೇಶ್ವರ ದೇವಸ್ಥಾನದಲ್ಲಿ ಮದುವೆ ನಿಷೇಧ. ಮುಖ್ಯಮಂತ್ರಿ ಕಚೇರಿಗೆ ಹೋದ ಮದುವೆ ಮ್ಯಾಟ್ರು. ದುಡ್ಡು ಖರ್ಚು, ಆಡಂಬರ ಬೇಡ, ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗೋಣ ಅಂತ ಹೊರಟ ಜೋಡಿಗಳಿಗೆ ಈಗ ಶಾಕಿಂಗ್. ಬೆಂಗಳೂರಿನ ಹಲಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಮದುವೆಗೆ ನಿಷೇಧ ಹೇರಲಾಗಿದೆ. ನನ್ನ ಮದುವೆಗೆ ದೇವಸ್ಥಾನದಲ್ಲಿ ಅನುಮತಿ ನೀಡುತ್ತಿಲ್ಲ ಅಂತ ವರನೊಬ್ಬ ಸಿಎಂ ಕಚೇರಿಗೆ ದೂರು ನೀಡಿದ್ದಾನೆ. ಈ ದೂರಿನ ಅನ್ವಯ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿಗಳು ದೇವಸ್ಥಾನಕ್ಕೆ ನೋಟಿಸ್ ಜಾರಿ ಮಾಡ್ತಾರೆ. ಇದಕ್ಕೆ ಉತ್ತರಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ, ಇಲ್ಲಿ ಮದುವೆಯಾದ ಮೇಲೆ ಡಿವೋರ್ಸ್ ಆದ್ರೆ ನ್ಯಾಯಾಲಯಕ್ಕೆ ಅರ್ಚಕರು ಓಡಾಡಬೇಕು, ಹೀಗಾಗಿ ಮದುವೆ ಮಾಡಿಸಲ್ಲ ಅಂತ ಉತ್ತರ ನೀಡಿದ್ದಾರೆ. ಈ ಬಗ್ಗೆ ದೇವಸ್ಥಾನ ಟ್ರಸ್ಟಿ ಅರ್ಚಕರು ಕೂಡ ಪಬ್ಲಿಕ್ ಟಿವಿಗೆ ಮಾತನಾಡಿ, ಸ್ನೇಹಿತನ ಪತ್ನಿಯನ್ನೇ ಮದುವೆಯಾಗಿರುವ ಪ್ರಕರಣವೂ ಆಗಿದೆ, ಕೋರ್ಟ್ಗೆ ಅರ್ಚಕರು ಓಡಾಡುವಂತಾಗಿದೆ, ಸುಳ್ಳು ದಾಖಲೆ ತೋರಿಸಿ ಸಮಸ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಬೇರೆಯವ್ರ ತಾಯಿ ತಂದೆ ಅಂತ ಹುಡುಗಿ ಕಡೆಯವರು ಹುಡುಗರು ಕಡೆಯವರು ಕರ್ಕೊಂಬಂದು ಸುಳ್ಳು ಸರ್ಟಿಫಿಕೇಟ್ಗಳು ಕೊಟ್ಟು ಮದುವೆ ಆಗ್ತಾರೆ. ಆಮೇಲೆ ಅದು ಪ್ರಾಬ್ಲಮ್ ಆದಾಗ ಇಲ್ಲಿ ಎನ್ಕ್ವೈರಿಗೆ ಬರ್ತಾರೆ. ಆಗ ನಮ್ಮ ಅರ್ಚಕರನ್ನೆಲ್ಲ ಎನ್ಕ್ವೈರಿಗೆ ಕರೀತಾರೆ. ಮತ್ತೊಂದು ಶ್ರೀಮತಿ ಲೇಡಿನ ಕರ್ಕೊಂಬಂದು ಮದುವೆ ಆದ ಒಬ್ಬನು, ಅವನಾಗಿ 3 ದಿವಸಕ್ಕೆ ಅವನು ಕೊಲೆ ಆದ. ಇದೆಲ್ಲ ಸಮಸ್ಯೆಗಳು ಪ್ರಾಬ್ಲಮ್ ಆದಾಗ ಪಾರೆಪದ್ದಾರನೆಲ್ಲ ಸಾಕ್ಷ್ಯಾಧಾರಗಳು ಕರೀತಾರೆ ಅಂತ ನಿಲ್ಲಿಸಿದ್ರು ಮದುವೆ. ಸದ್ಯ ಸಿಎಂ ಕಚೇರಿಯು ದೇವಸ್ಥಾನದ ಸಮರ್ಥನೆಗೆ ಸೈಲೆಂಟ್ ಆಗಿದೆ. ಹಲಸೂರಿನ ಸೋಮೇಶ್ವರ ದೇಗುಲದಲ್ಲಿ ಮದುವೆಗಳನ್ನು ನಿಲ್ಲಿಸಲಾಗಿದೆ. ಇದಕ್ಕೆ ಕಾರಣ, ಯಾವುದಾದ್ರೂ ಮದುವೆಗಳು ಇಲ್ಲಿ ನಡೆದ್ರೆ ಡಿವೋರ್ಸ್ ಆದರೆ ಅರ್ಚಕರೇ ಕಟಕಟೆಗೆ ಹೋಗುವಂತಹ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೀವಿ ಅನ್ನುವಂತಹ ಕಾರಣವನ್ನು ಟ್ರಸ್ಟಿಯವರು ಹಾಗೂ ಅರ್ಚಕರು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ವರ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.